ಗಂಗಾ, ಇಂಥ ಹೊತ್ತಿನಲ್ಲಿ ನೀನು ಕಣ್ಮುತ್ತಲೇ ಆಟ ಆಡೋದೆ? ಹಾಗಲ್ಲ, ಆನಂದ ಭಾಸದಲ್ಲಿ ನೋಡಿ ಬಂದಾಗ ಈ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಆನಂದಿರುತ್ತಾನೆ. ಅದಕ್ಕಾಗಿ ನೋಡಿ ಬಂದೆ ನಿಮಗೆ ಊಟ ಬಡಿಸಲು. ಅಂದರೆ ಅಂದ್ರೆ ಅದು ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೆ. ಹೌದೇ? ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ದೀಯಾ? ನಿನಗೇನು ಬಹುಮಾನ ಕೊಡಲಿ ಗಂಗಾ? ಈ ನಮ್ಮ ಬಾಳಿನ ಜ್ಯೋತಿಯಾಗಿ ನೋಡ್ತಿರ್ಬೇಕಾದ್ರೆ ಇನ್ನು ಯಾವ ಹುಡುಗರಿಗೆ ಕೊಡ್ತೀನಿ ನೀವು? ಗಂಗಾ ಗಂಗಾ, ಎಂತ ಸಮೃದ್ಧಿ ಹೆಂಡತಿ ಸಿಕ್ಕಿಲೆ ನನ್ನ ಬಾಳಿಗೆ. ಹಸುವಿನ ಕೃಷಿ ನೀಗಿಸುವ ವಿಷಯವನ್ನೇ ನನಗೆ ಅರ್ಪಿಸಿರು ಎಂದ ಮೇಲೆ ನನಗೇತಕ್ಕೆ ಬೇಕು ಗಂಗಾ ಊಟ? ಆ ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿದ ಈ ಗಿಡದ ಬಡಕೆ ಅಡಿಪಾಯ ಹಾಕಿ ಕೂಡಿ ಆಡೋಣ ಬಾರೇ ನನ್ನ ಚಿನ್ನ. ಈ ಬಿಸಿಲಿನಲ್ಲಿ ಈ ನಿಮ್ಮ ದೇಹ ತತ್ತರಿಸಿ ಹೋಯ್ತು. ಮೊದಲು ಈ ನಿಮ್ಮ ದೇಹಕ್ಕೆ ಊಟ ಹಾಕಿ ಆನಂತರ ಮಾತನಾಡುವ. ನನ್ನ ಮನೆ ಅಷ್ಟೇ ಏಕೆ ಗಂಗಾ, ಹಸಿರು ಸೀರೆಯನ್ನಿಟ್ಟು ಶೃಂಗಾರವಾಗಿ ಶೋಭಿಸುವ ಈ ಭೂತಾಯಿಯ ಮನ ಕೂಡ ತಣಿಸುತ್ತಲೇ ಇರ್ತದೆ. ಊಟ ಆ ಗೊತ್ತಿಲ್ಲಿದೆ ಊಟ ಊಟ ಆಮೇಲೆ ಮಾಡುತ್ತೇನೆ ಗಂಗಾ. ಹೊಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಈ ಗಿಡವನ್ನೇ ಕಡಿಯುತ್ತೇನೆ. ನಿಲ್ಲಿಸೋ ಗಿಡ ಕಡಿಯುವುದನ್ನ
ಯಾಕೆ ಗೌಡ್ರಿ? ಏಕೆ ಎಂದು ನನ್ನನ್ನೇ ಕೇಳುತ್ತಿರುವೆಯೋ? ಯಾರೋ ಅಪ್ಪಣೆಯಿಂದ ಈ ಗಿಡ ಕಡಿಯುತ್ತಿರುವೆಯ? ಏನು ಗೌಡ್ರಿ ನೀವು ಆಡುತ್ತಿರುವ ಮಾತು? ನನ್ನ ಹೊಲದಲ್ಲಿರುವ ಗಿಡ ನಾನು ಕಡಿದರೆ ಯಾರಾದ್ರೂ ಅಪ್ಪಣೆ ಪಡಿಬೇಕು. ಏಯ್! ನೀವು ಫಾರೆಸ್ಟ್ ಆಫೀಸರ? ಲೇ ಅರಸನ ಮಗನೇ, ಈ ಹೊಲ ಯಾರದೆಂದು ತಿಳಿದು ಈ ಗಿಡ ಕಡಿಲಿಕ್ಕೆ ಹತ್ತಿರುವಿ? ಈ ಹೊಲ ನನ್ನದು. ಗೌರಿ, ಈ ಹೊಲ ನಿನ್ನದು ಅನ್ನಲಿಕ್ಕೆ ನೀನೇ ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಒಂದು ನಿನ್ನ ಮನೆತನದ ಅಡಚಣೆಗಾಗಿ 20,000ಕ್ಕೆ ಖರೀದಿಗೆ ಬರೆದು ಕೊಟ್ಟು ಈಗ ತಿರುಗಿ ತಿರುವಿಯ ಮಗನೇ. ಗೌಡ್ರೆ, ಏನ್ರಿ ನೀವು ಮಾತನಾಡೋ ಮಾತು? ನಾನು ನಿಮಗೆ 20 ಲಕ್ಷಕ್ಕೆ ಹೊಲ ಬರೆದು ಕೊಟ್ಟಿದ್ದೇನಾ? ನಾನು ನಿಮ್ಮ ಹತ್ತಿರ 25 ಲಕ್ಷಕ್ಕೆ ಹೊಲ ಬರೆದು ಕೊಟ್ಟಿದ್ದೇನಾ? ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಕೇವಲ 1 ಲಕ್ಷ ರೂಪಾಯಿ ಮಾತ್ರ. ಅದು ಬಡ್ಡಿಯಂತೆ ಮಾತಾಡಿ ಹಣ ತಂದಿರುತ್ತೇನೆ. ಅದನ್ನು ಬಿಟ್ಟು ಹೊಲವನ್ನು ಖರೀದಿಕೊಟ್ಟಿರಿ ಎಂದು ಮಾತನಾಡುತ್ತಿರುವಿರಲ್ಲ. ಯಾವ ರೈತರ ಗೋಡು ಮುರಿದು ನೇರ ಹಾಕಬೇಕೆಂದು ಮಾಡಿರುವರಿ? ತಮ್ಮ ಶಿವಣ್ಣ, ನಾವು ನಿಮ್ ಗೋಡ್ ಮುರಿದ್ ನೇಣಾಕಕ್ಕ ಕಲೆಕ್ಟರ್ ಸಾಹೇಬ್ರಲ್ಲಿ ಹೋಯಪ್ಪ. ಬರೀ ಗೌರವ ಸೌಕರ್ಯಕ್ಕೆ ಎಲ್ಲಿ ತನಕ ಬರ್ತೈತೆ ಗೇಣು ಚೌಟ ಹಾಕಿ ನೋಡೋರು ಅಂದಂಗ ಮೊನ್ನೆ ಗೂಡ್ ಸುಟ್ಟು ಸುದ್ದಿ ಹೇಳಕ್ ಬಂದು 2 ಲಕ್ಷ ರೂಪಾಯಿ ಸಾಲ ತಗೊಂಡಯ್ಯ ಅಲ್ಲ. ಹೌದಲ್ಲ, ನಿಜ ಹೇಳ ಕುಲಕರ್ಣಿ. ಅನ್ಯಾಯವಾಗಿ ಈ ಬಡ ರೈತನ ರಕ್ತ ಈರಬೇಡಿರಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನ್ನ ಭೂತಾಯಿ ಆಣೆಯಾಗಿ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಕೇವಲ 1 ಲಕ್ಷ ರೂಪಾಯಿ ಮಾತ್ರ. ಅದಕ್ಕೇನೆ 25 ಲಕ್ಷಕ್ಕೆ ಹೊಲವನ್ನು ಖರೀದಿಕೊಟ್ಟಿರುವೆ ಎಂದು ಮಾತನಾಡಿದರೆ ಎಲ್ಲಿಂದ ತೀರಿಸಲಿ ಆ ನಿಮ್ಮ ಹಣವನ್ನು? ಸಾಯುವವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದು ಮುಟ್ಟಿಸೆಂದು ಹೇಳು. ಹೊಲ ಖರೀದಿಗೆ ಬರೆದು ಕೊಟ್ಟಿದ್ದೇನೆ ಎಂದು ನಿಜ ಮಗಳು. ಹೊಲ ನನ್ನದಲ್ಲವೆಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ಮಾತ್ರ ನಿನ್ನ ಕೈಯಲ್ಲಿ ಹಾಳಾಗಿ ದುಡಿಸಲಾರೆ. ದುಡಿಸದಿದ್ದರೆ ಕೆಡಗಾಲ ಸಮೀಪ ಬಂದಿತು ಈ ನಿನ್ನ ದೊಡ್ಡ ಸಂಸಾರಕ್ಕೆ. ತಲಾಟೆ ಬೆಚ್ಚಿ ಹೋದ ಸಾಲದ ಸಲುವಾಗಿ ಹೊಲ ಬರೆದು ಕೊಟ್ಟದ್ದನ್ನು ಆಯ್ತ್ರಿ, ಓದ್ತಾ ನೋಡ್ರಿ. ಶಿವಣ್ಣ, ಪಂಪ್ಸೆಟ್ ಸಾಲ ಅಂತಂದ್ ಹೇಳಿ ಕೆರಂಡಿ ಹೊಲಕ್ಕೆ ಒಯ್ದದ್ದು 1 ಲಕ್ಷ ರೂಪಾಯಿ. ಗೊಬ್ಬರ ಬೀಜ ತರ್ತಾನ ಅಂತಂದ್ ಹೇಳಿ ಒಯ್ದಿದ್ದು ಗೋಸಾಪುರಕ್ಕೆ 1 ಲಕ್ಷ ರೂಪಾಯಿ. ಅದರಂತೆ ಟ್ಯಾಕ್ರಿ ತರ್ತಾನ ಅಂತಂದ್ ಹೇಳಿ ಒಯ್ದಿದ್ದು 10 ಲಕ್ಷ ರೂಪಾಯಿ. ಇದಕ್ಕೆಲ್ಲ ತಿಂಗಳ ಬಡ್ಡಿ ಸೇರಿಸಿ 25 ಲಕ್ಷ ಆಗೈತೆ. ಇದನ್ನ ತೀರ್ಸಕ್ ಆಗಲ್ಲ ಅಂತಂದ್ ಹೇಳಿ ಈ ಊರ್ ಮುಂದೆ ತೋಟ ಬಾರ್ದು ಕೊಟ್ಟಿ. ಅದ್ರಂತೆ ಈ ಹೊಲ್ದಾಗ ಗಿಡ ಬಾವಿ ಅವರಿಗೆ ಸಂಬಂಧಪಟ್ಟೈತೆ ಅಂತ ಹೇಳಿ ನಾನೇ ಸ್ವಸಂತೋಷವಾಗಿ ಸಹಿ ಮಾಡಿರೋ ಕರದ ಪತ್ರವಿದು. ನೋಡಪ್ಪ, ನೋಡಿ ನಿನ್ ಸೈನ್ ಇದ್ರ ಹೇಳು, ಇಲ್ಲ ಅಂದ್ರೆ ಅದ ಹೋಗೋದು. ಗೌಡ್ರಿ, ಒಂದಲ್ಲ ಎರಡಲ್ಲ 20 ಲಕ್ಷ ಗಟ್ಟಲೆ ನಿಮ್ಮ ಹತ್ತಿರ ಸಾಲ ನಾನು ಎಲ್ಲಿ ತೆಗೆದುಕೊಂಡಿದ್ದೇನೆ? ಶೇಂಗಾದ ಮಾಲಿನಲ್ಲಿ ಬಂದ 40,000ದಲ್ಲಿಯೇ ಮನೆ ಪಟ್ಟ ಗರಬಾಡ ನೀಡಿಸಿದ್ದೇನೆ. ಹೆಂಡತಿಯ ಮೈ ಮೇಲಿದ್ದ ಆಭರಣಗಳನ್ನು ಮಾರಿ ಕುರಿ ತೆಗೆದುಕೊಂಡಿದ್ದೇನೆ. 50,000ಕ್ಕೆ ಬೆಲೆ ಬಾಳುವ ಎತ್ತುಗಳನ್ನು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 1 ಲಕ್ಷ ರೂಪಾಯಿ ಮಾತ್ರ. ಅನ್ಯಾಯವಾಗಿ ನನ್ನ ಹೊಲಕ್ಕೆ ಕೈ ಹಾಕಬೇಡ ಗೌಡ್ರಿ, ನಿಮ್ಮ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದರೂ ಕರುಣೆ ತೋರಿ ಬಿಡುವವನಲ್ಲ ಈ ಕಟಕ. ಹಿಡಿದಿದ್ದ ನನ್ನ ಹಠ ಅದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತುವಾಗುತ್ತಿದೆ ಗೌಡ್ರೆ ಎಂದು ಹೇಳಿ ಅಂಬಾಚಾರದ ನಾಟಕ ಮಾಡಿ ಈಗ ನನಗೆ ಗೊತ್ತಿಲ್ಲವೆಂದು ಹೇಳುತ್ತಿರುವೆಯ ಮಗನೇ. ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು. ಈ ಕಾಳಿಂಗ ಸರ್ಪದ ಜೊತೆಗೆ ಸಹವಾಸ ಮಾಡಬೇಕಾದರೆ ಎಲ್ಲ ವ್ಯವಹಾರ ಚೊಕ್ಕಟ್ಟಲಾಗಿ ಇಟ್ಟಿರಬೇಕು. ನೀನೀಗ ಹೊಲ ಬರೆದು ಕೊಟ್ಟಿಲ್ಲವೆಂದು ಮತ್ತೆ ಬಗಳಿದರೆ ಇನ್ನುಳಿದ 5 ಲಕ್ಷ ಕೂಡ ದೊರಕುವುದಿಲ್ಲ. ಎಚ್ಚರ. ಆತುರಪಟ್ಟು ಗುರುಗುರಿಗೂ ಕೂಡ ಗತಿಯಿಲ್ಲದಂತೆ ಮಾಡಬೇಡಿ. ಈ ಕಲಿಗಾಲದಲ್ಲಿ ಕಲಿಯುಗದ ಕಲ್ಪವೃಕ್ಷವಾಗಿ ಬೇಡಿದ ವರವನ್ನ ನೀಡುವಂತ ಭಾಗ್ಯದ ದೇವರಿಗೆ ನೋಡಿ. ನಾವು ಬಡ ರೈತರು. ಈ ಬಡ ರೈತರ ಮೇಲೆ ನೀವೇ ಕರುಣೆಯನ್ನು ತೋರಿದ ಮೇಲೆ ನಾವೆಂತ ಬದುಕಬೇಕು?
ದುಃಖಿಸಿ ಅದನ್ನ ನುಂಗಿ ಸಾಯ್ತೀವಿ. ಸುಮ್ಮನೆ ನಮ್ ಗೌಡ್ರಿಗೆ ಸೆರಗ್ ಒಡ್ಡಿ ಬೇಡಿಕೆ ಅನ್ನೋದಕ್ಕಿಂತ ಸೆರಗ್ ಆಸೆ ನಿನ್ನ ನಾಲಿಗೆ ಸೀಳಿಬಿಟ್ಟನು ಎತ್ತರ ಮಗನ. ನಿಮ್ಮಂತ ನೂರಾರು ಕುನಿಗಳನ್ನು ನಾಲಿಗೆ ಕಿತ್ತು ಒಂದರ ಮೇಲೆ ಒಂದಿಟ್ಟು ಕುಡಿಯಾಗಿಸುವ ಈ ಕಾಲನಿ ಎದುರಿಗೆ ಎಚ್ಚರವೆಂದು ಮಗಳ. ಈಗ ನನ್ನ ಮಗನು ಅಪ್ಪಣೆ ನೀಡಿದರೆ ಪಟ್ಟವಾಗಲು ಸುಳ್ಳು ಬಿಡೋನು ನಿನ್ನ ಶರೀರವನ್ನು. ಗೌಡನ ಎಂದರೆ ತಿಂದು ಕೊಬ್ಬಿ ನಿಂತಿರುವ ಬಂಡನ ಮಗನೇ, ರುಂಡವಾದರೆ ನಿಮ್ಮಂತವರಿಗೆ ಗಂಡನಾಗಿಯೇ ಸಾಯುತ್ತದೆ ವಿನ ಸಣ್ಣನಾಗಿ ನಿಮ್ಮ ಕೈಯಲ್ಲಿ ಸಾಯಲಾರೆ. ಬೇಡಕಳೆದ ದಯಮಾಡಿ ನನ್ನ ಪತಿಗೆ ಜೀವದಾನವನ್ನು ನೀಡಿ. ನನಗೆ ಪತಿ ಭಿಕ್ಷೆಯರದೆ. ನಮಗೆದರಾಗದೆ ಹೊಲ ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಕೊರಳಿಗೆ ಬರುವುದು ನಿನ್ನ ಗಂಡನ ಕೊರಳಿನ ದೊಂಡೆ. ತಂಗಿ ಗಂಗವ್ವ ತಿರ್ಗಾ ಮುರ್ಗಾ ಮಾತಾಡಿದ್ರ ಸತ್ಯವಾಗ ತುಂಡಕದ್ ನೋಡಿ ನಿನ್ ಗಂಡನ್ ರುಂಡ. ಬಡ ರೈತರಿಗೆ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ರೆ ಹೀಗಿರುವಾಗ ದಯಮಾಡಿ ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಅದು ಅಲ್ಲದೆ ನಾವು ಸಾಲ ಮಾಡಿದ್ದೆ ನಿಜವಾದ್ರೆ ನನ್ನ ಗಂಡ ಅಥವಾ ನನ್ನ ಮೈದುನ ತಪ್ಪ ದಾರಿಯನ್ನು ತುಳಿದಿದ್ದೆ ಆದ್ರೆ ಶಾಂತವಾಗಿದ್ದು ವಿಚಾರಿಸಿ ಸಾಲಕ್ಕೆ ಯಾರೇ ಮಾಡಿದ್ವಿ ನನ್ನ ಶಕ್ತಿಯನ್ನು ಕರೆದುಕೊಳ್ಳಿ ಅವನನ್ನು ಕೂಡ ವಿಚಾರಿಸಿ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ತಪ್ಪ ದಾರಿಯನ್ನು ಮಾತ್ರ ತುಳಿಯಬೇಡಿ. ಇದು ದಾರಿ ನಮಗೆ ಅನ್ನ ನೀಡುವಂತ ಮಹಾದಾರಿ. ಏನಂದೇವ ತಂಗಿ ಗಂಗವ್ವ? ಏನೆನ್ನುವುದಿದೆ ತಲಕೆಯವರೇ, ನಾನು ಬರೆದು ಕೊಟ್ಟ ಕಾಗದ ಪತ್ರವೊಂದನ್ನು ಕೊಡಿರಿ, ಅದನ್ನೊಮ್ಮೆ ಓದಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿಬಿಡುತ್ತೇವೆ. ಮತ್ತೆ ಹಿಂಗ ಅಂತಾನಲ್ರಿ ಇವ? ಹೆಚ್ಚಿಕೊಡೋ ಸರಿಯಾಗಿ ಓದಲಿ. ಇದೇನು ಸೌಕರ್ಯ? ನನ್ನ ಸಾಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ. ಇಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನರ ಬಡವರ ಗೋಡು ಮುರಿದು ರಕ್ತ ಏರಿ ನಿನ್ನ ಬೊಜ್ಜು ಬೇಯಿಸಿಕೊಂಡಿರುವ ಲೇ ಗೌಡ, 1000 ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದರೆ ಚಿಂತೆ ಇಲ್ಲ. ಇಂಥ ನಕಲಿ ಪತ್ರಕ್ಕೆ ಅವರೆಂದಿಗೂ ಅವಕಾಶ ಕೊಡಲಾರೆ. ಹಣಕ್ಕಾಗಿ ಖರೀದಿಗೆ ಬರೆದು ಕೊಟ್ಟ ಕರಾರ ಪತ್ರವೆಂಬುದನ್ನು ಲೆಕ್ಕಿಸಬೇಕು. ಅರಿದು ಹಾಕಿ ಕೋಲಿನಿಂದ ತುಳಿಯ ಮಗನೇ, ಲೇಖ ಮನೆಗೆ ಹೊತ್ತುಕೊಂಡ ನಡಿ ಈ ಪೇಟೆಯನ್ನು. ಕಟವಾಗಿ ನುಡಿಯುತ್ತಿರುವ ಈ ಕಟಕನನ್ನು ಕೊಂಬಕ್ಕೆ ಕಟ್ಟಿ ಮೆಟ್ಟಿಸಿ ಬಿಡೋಣ. ಈ ಕೆಟ್ಟ ಮರೆಯನ್ನು ಎತ್ತು ಹಿಡಿದುಕೊಂಡ ಮನೆಗೆ ಎತ್ ಹಿಡ್ಕೋಬೇಕಂದ್ರೆ ಕಾಡ್ ಪಾಪ ಹುಡುಕ್ಬೇಕು ಅಂದ್ರೆ ಅವನು ಆಯ್ತು ಅವನು ಎತ್ತ ಎಲ್ಲದಿಲ್ಲ ಹುಡುಗ. ಶಕ್ತಿ ಜನ್ಮದಿನ ಮೈದುನದಿನ ಶಂಕರ ಜಗದೀಶ್ವರ ಎಂತ ಸಂಕಟ ಎನ್ನುವ ಕೊಳಕ್ಕೆ ನಮ್ಮನ್ನು ನೂಕಿರುವೆ ತಂದೆ. ಅನ್ನು ನೀಡುವಂತಹ ಈ ಕುಂಭವೇಣಿಯ ಮೇಲೆ ಕೆಟ್ಟ ಕಣ್ಣದ ಹಾಕಿದ ಆ ಶ್ರೀಮಂತ 1 ಲಕ್ಷ ಹಣಕ್ಕೆ 25 ಲಕ್ಷ ಹಣ ಎಂದು ಹೇಳಿ ನನ್ನ ಗಂಡನ ಜೀವವನ್ನ ಹೇರಲೆಂದು ಸಿದ್ಧವಾಗಿ ನಿಂತಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಶ್ರೀಮಂತರ ಮೇಲೆ ನೀನು ಕಣ್ ತೆರೆದು ನೋಡಲಾರಿಯ ತಂದೆ. ಇಂಥ ಪರಿಸ್ಥಿತಿಯಿಂದ ಯಾರ ಮುಂದೆ ಹೇಳಿ ನನ್ನ ದುಃಖದ ದಾವಾಗ್ನೆಯನ್ನು ನಂದಿಸಿಕೊಳ್ಳಲಿದ್ದಾರೆ. ಇಂದ್ರನಾಗಿ 6 ನಿಮಿಷ ತಡೆದಿದ್ದಾರೆ
ಕೆಳಗಿಳಿದು ಬಂದಿದ್ದೇನೆ ಗಂಗಾ, ದೇವಲೋಕದಿಂದ. ಬನ್ನಿ ನೋಡಿ, ನಿಮ್ಮ ಸಾವುಕಾರ ನಿಮ್ಮ ಧ್ವನಿಗಳು ಹಾಕಿರುವ ಬಂಧನದಿಂದ ನನ್ನ ಪತಿ ದೇವರನ್ನ ಕಾಪಾಡಿ ಎಂದು ನಿಮ್ಮ ಕಾಲಿಡಿದು ಬೆಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟೊಂದು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನ ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಣೆ ಮಾಡೋದಕ್ಕಾಗಿಯೇ ಆ ಬ್ರಹ್ಮ ನನ್ನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದ. ಈಗ ನಿನ್ನ ಗಂಡ ನಿರ್ಮಿಸಿದ ಮಾಯಾ ಪಂಜರವನ್ನೇ ಸದೆಮಡಿ ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀ ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಮಾತಾಡಿ ಇಷ್ಟು ತಿಳಿಯೋದಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಲ್ಲಿ ಉದಾಯಿಸಿ ಬಂದ ಮೇಘರಾಜನ ಹಣೆಗೆ ಬಾಯಿ ತೆರೆದು ಕುಳಿತ ಭೂಮಿ ತಾಯಿ ಮೇಘರಾಜನ ಹಣೆಯಿಂದ ಸಂತೃಪ್ತಳಾಗಿ ತೃಪ್ತಿ ಹೊಂದಿದಂತೆ ನೀನು ಕೂಡ ಅಂದ್ರೆ ಹಿಂದೆ ನಿನ್ನ ತಾಯಿ ಕೂಡ ಬಾಯಿ ಮಂಗ ಆ ನಿನ್ನ ದನಿಗಳ ಹಿಂದಿನ ಜೊತೆಯಲ್ಲಿ ಸೇರಿಕೊಂಡು ಹೆಣ್ಣಿನ ಮೇಲೆ ಕಾಲದ ದೃಷ್ಟಿಯನ್ನು ಹಾಕಲು ಬಂದಿರುವ ನಾಯಿ ನೀಚ. ಈ ಗಂಗೆಯನ್ನು ಕೇಳ್ಕೋ ಮೊದಲು ಪತಿ ಪರಮೇಶ್ವರ ಕಟ್ಟಿರುವ ಮಂಗಳ ಸೂತ್ರ ನನ್ನ ಕೊಳ್ಳಲಿದೆ ಅನ್ನೋದನ್ನ ಚೆನ್ನಾಗಿ ಕಣ್ ತೆರೆದು ನೋಡು. ಸೂತ್ರ ಚಂಗುಲಾಬಿ ಅಂತಿರುವ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಆ ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದ ಬೆನ್ನತ್ತಿ ಕಾಡುವ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ, ತಪ್ಪದ ಮೈಸುಖ ನೀಡುವನೆಂಬ ಆಸೆ ನಿನಗಿದ್ದರೆ ದೋಸೆಯಾಗಿ ಬೀಳುವೆ ಈ ನಾಗರಾಜನ ಬಲಿಯಲ್ಲಿ. ಹೌದೇ, ನೀನು ಆ ಗೌಡನ ಜೊತೆಯಲ್ಲಿ ಸೇರಿ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೀಯೇನು? ಅಷ್ಟೇ ಅಲ್ಲ ಗಂಗ, ಮಾಡಿ ಮುಗಿಸೇತೀರಂತ ಆ ನನ್ನ ಗೌಡನೆ ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದ. ಈಗ ನಿನ್ನಟವನ್ನೇ ಸಾಧಿಸುತ್ತಾದರೆ ಇಲ್ಲದ ನೆಪ ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದನನೊಬ್ಬನನ್ನ ಗೌಡನ ಮನೆಗೆ ಹೊತ್ತು ತರಸಿ ಅಣ್ಣ ತಮ್ಮಂದರಿಬ್ಬರನ್ನ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿದು ವಿಟಪುರುಷನಾಗಿ ನಾನಿನ್ನಂಗ ಸುಖ ಪಡೆದೇ ತೀರುತ್ತೇನೆ. ನನ್ನ ಮೈದನನ್ನ ಹೊತ್ತೋದಕ್ಕೆ ನೀನೆಲ್ಲ ಕೊಡು. ನಿನ್ನ ಗೌಡನ್ನ ಹುಟ್ಟಿದಾರಲ್ಲ ಅವರಪ್ಪನಿಂದಲೂ ಸಾಧ್ಯವಿಲ್ಲದ ಮಾತು. ಒಂದು ಗಲಿಯಾಗಿರುವ ನನ್ನ ಮೈದರು ಹಿಂಡು ಕುರಿಗಳ ಹಾಲನ್ನು ಕುಡಿದು ಒಂದು ಗೊಡಲಿಯನ್ನು ಹಿಡಿದು ನಿನ್ನಂತ ಪುಂಡರ ರುಂಡವನ್ನ ಚಂಡಾಡಲೆಂದು ನಿಂತಿದ್ದಾನೆ. ಈಗ ನಾನು ಆಡಿದ ಮಾತುಗಳು ಸುಳ್ಳು ಎಂದು ಲೆಕ್ಕಿಸದೆ ನೀನು ಮುಂದಡಿಯುತ್ತಿದ್ದೆ ಅಂದ್ರೆ ನಿನ್ನ ಮುಂಡವನ್ನ ರುಂಡದಿಂದ ಬೇರ್ಪಡಿಸಬೇಕಾಗಿತ್ತು. ಬಲು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಶಿವನ ಸೂಳಿ ಕೈಲ ಕಟ್ಟಿದ ತರ ನಿನ್ನ ಮೈದನನೊಬ್ಬ ಬಡ ಬಿಕರಿ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನ ಪುಲ್ಲರ ಗಂಡನೆಂದು ಹೊಗಳಬೇಡ. ವೇಷರ ಪಾಶೆ ಹಾಕಿಕೊಂಡು ಬಂದ ಹೆಣ್ಣಿಗೆ ಮೋಸ ಮಾಡಿ ಮದುವೆಯಾದ ಅವನೊಬ್ಬ ಗಂಡು. ದೇಶೆ ಪಾಶವನ್ನು ಧರಿಸಿ ಬಂದಿದ್ದು ನನ್ನ ತಂಗಿ ಯಮುನಾ ಅಲ್ಲ ಕಣು, ಅದು ನಿನ್ನ ತಾಯಿ. ಕೆಟ್ಟ ಸೂಳೆ, ಆ ಸೂಳೆಯೇ ನಿನ್ನ ತಾಯಿ. ಪವಿತ್ರ ನದಿಯಾಗಿರುವ ಗಂಗಾ ಯಮುನೆಯರ ಹೆಸರಿನಲ್ಲಿ ಬಾಳಬೇಕೆಂದಿರುವ ಏಸಿ ಹೆಸರಿನ ಕಮಲದಲ್ಲಿ ಉದಾಯಿಸಿದ ನನ್ನ ತಾಯಿಗೆ ಕೆಟ್ಟ ನಡೆದಿಯ ರಂದೆ. ನಿನ್ನಂತ 100 ಚಂದುಳ್ಳಿ ಚೆಲುವಿಯರ ಪರಿಮಳ ಇರಬೇಕೆಂದು ಹಂಬಲಿಸಿ ಬಂದಿರುವ ಈ ದುಂಬಿಯಂತ ನಾಗೋ ಕ್ಷಣಿಕವಾಗಿ ಮಾತನಾಡಿದರೆ ಈಗಲೇ ವಿಷಕಾರ್ಯ ಆರಿ ಅರಿದು ಬಿಡುವೆ.
ಹಿಂದೊಮ್ಮೆ ಅಮೃತಕ್ಕೋಸ್ಕರ ಸಮುದ್ರ ಮಂಥನವನ್ನು ಮಾಡಿದಾಗ ವಿಷ ಕಾಲದ ವಿಷ ಸರ್ಪದಿಂದಾಗಿ ಇಡೀ ಜಗತ್ತೇ ವಿಷದಿಂದ ಮುಳುಗಿ ಹೋಗುವಾಗ ಆ ಶಿವ ಪರಮಾತ್ಮನೇ ಬಂದು ವಿಷವನ್ನು ಕುಡಿದು ವಿಷಕಂಠನಾದಂತೆ. ಅದರಂತೆ ಈ ನನ್ನ ಮಾತು ಕೂಡ ಸತ್ಯ ಸಾಕ್ಷಿಯಾಗುತ್ತೆ. ಇನ್ನಂತ ಸೂಳ ಏನು ಗೊತ್ತಲೇ? ಆ ಭಗವದ್ಗೀತೆಯ ಕಥೆ. ನೀನಂತ ಸುಳ್ಳ ಮಗನಿಗೆ ಏನು ಗೊತ್ತು? ಆ ಶಿವ ಭಗವಂತನ ಕಥೆ. ಮುಗೀತು ನಿನ್ನ ಮಡಿಕೆಯ ಕಥೆ. ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾದಾತ ಆಟ ತರಬೇಡ ನನ್ನ ಮುಂದೆ. ಸುಮ್ಮನೆ ನಿನ್ನ ಮಾತು ಮನ್ನಿಸಿ ನಿನ್ನ ಗಂಡ ಮೂಸಿ ಎಸೆದ ಈ ನಿನ್ನ ಕೆಂಡ ಸಂಪಿಗೆ ಹೂವನ್ನು ನನ್ನ ಮುಡಿಗೇರಿಸಿ ಪೂಜಿಸು. ಇಲ್ಲದಿದ್ದರೆ ಕಾಲಿಂಗ ಸರ್ಪವಾಗಿ ನಿನ್ನ ಮೈ ಸುತ್ತಿ ಹಾಕಿ ನಿನ್ನ ಮುಡಿಗೆ ಕೈಯ ಸುಗಂಧ ಇರಬೇಕಾಗುತ್ತದೆ ಈ ನಿರ್ಜನವಾದ ಕಾಡಿನಲ್ಲಿ. ನನ್ನ ಗಂಡನಿಗೆ ಮೀಸಲಾಗಿರುವ ಈ ಹೂವನ್ನ ಮೋಸ ನೋಡುತ್ತೇನೆ ಎಂದು ಹಠವನ್ನು ನೀನು ಹೊಡೆದಿದ್ದೆ ಆದ್ರೆ ನಿನ್ನ ಸಾವು ಕೂಡ ಕಟ್ಟಿಟ್ಟ ಬುತ್ತಿ ಕಣ. ಈ ಹೂವನ್ನ ನಿನ್ನ ಮುಡಿಗೇರಿಸಿಕೊಳ್ತೇನೆ ಎಂದು ಆಸೆಯನ್ನು ನೀನು ಪಟ್ಟಿದ್ದೆ ಆದ್ರೆ ಈ ಹೂವು ಹಾವಾಗಿ ನಿನ್ನನ್ನು ಕೊಲ್ಲುತ್ತದೆ. ಬಲು ಎಚ್ಚರವಾಗಿ ಸ್ವಚ್ಛಿನ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದರೂ ಬರುವ ಹೆಣ್ಣಲ್ಲ ನೀನು. ಈಗ ನಿನ್ನ ಕೋಮಲ ಕೆನ್ನೆಯ ಮೇಲೆ ನಾಗರಾಜನೆಂಬ ದಂತಕ್ಷರಗಳಿಂದ ನಾಮ ಮೂಡಿಸುವೆ. ಈ ನಾಗರಾಜನೆಂಬ ದಂತಕ್ಷರಗಳಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಅಂದು 36 ಕೋಟಿ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಆ ಜಗನ್ಮಾತೆ ಕಣು. ಶುಂಭರಂತೆ ನೀನು ನನ್ನ ಮೈ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನೀನು ದಂತ ಪಕ್ಷಿಗಳಿಂದ ನನ್ನ ಮೈ ಮೇಲೆ ಕಾಂತಿಯನ್ನು ಮೂಡಿಸೋದಕ್ಕಿಂತ ಮುಂಚೆ ಆ ನಿನ್ನ ಹಣೆ ಮೇಲೆ ನನ್ನ ಕಾಲಲ್ಲಿರುವ ಚಪ್ಪಲಿಂದ ಗರತಿ ಎನ್ನುವ 3 ಅಕ್ಷರವನ್ನು ಮೂಡಿಸ್ತೇನೆ. ಎಚ್ಚರ. ಕನ್ನಡ ನಾಡಿನ ಹಿರಿಯ ಗರತಿ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಏಕೆ ಹೆಂಡತಿ ಆದಳು? ಅವಳಾವ ಮಹಾಗರತಿ. ಗಂಡನನ್ನ ಉಂಡು ಮಲಗಿಸಿ ಮಿಂಡನೊಡನೆ ಸರಸವಾಡಿ ಗಂಡನೆದುರಿಗೆ ಗರತಿ ಎಂದು ಹೇಳುವಿಯಲ್ಲ, ನೀನ್ಯಾವ ಮಹಾಗರತಿ? ನಿನ್ನ ಗಂಡನಿಗೆ ಬಣ್ಣದ ಮಾತು ಹೇಳಿ ನಿನ್ನ ಗಂಡನನ್ನು ಗುಂಡಿಕ್ಕಲಿಕ್ಕೆ ಕಳಿಸಿ ನಿನ್ನ ಮಂಜುನೊಡನೆ ಸರಸವಾಡಲಿಕ್ಕೆ ಈ ಕಾರ್ಯಗಳಿಗೆ ಬಂದಿರುವಲ್ಲ, ನೀನ್ಯಾವ ಮಹಾಗರತಿ? ನನ್ನ ಮೈದುನರ ಬಗ್ಗೆ ಇಂತ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದೆಯಲ್ಲ, ಅದೆಷ್ಟು ಜನರ ರಕ್ತಕ್ಕೆ ಹುಟ್ಟಿರಬೇಕು ನೀನು. ಗಂಗಿ, ಮುಗಿಯಿತು ನಿನ್ನ ಶೀಲದ ಕತೆ. ಓಹೋ, ಆ ಶಕ್ತಿಯು ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಅವನಿಗೆಲ್ಲ ಮರಣ ಸಮೀಪವಿದ್ದಂತೆ ಕಾಣುತ್ತದೆ. ನಾನು ಸ್ವಲ್ಪ ಮರೆಯಾಗಿ ನಿಲ್ಲಬೇಕು. ಇಂಥ ಕಾಡಡವಿಗೆ ಬಂದು ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಹೇಳಪ್ಪ, ಈ ನನ್ನ ಜೀವನದ ಕಣ್ಣೀರಿನ ಕಥೆ. ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನ. ಮೈದುನಿ, ನಿಮ್ಮ ಗಂಡನವರು ಆ ದೊರೆ ಹತ್ರ ಸಾಲ ಮಾಡಿದರಂತೆ. ಆದ್ರೆ 1 ಲಕ್ಷ ಹಣಕ್ಕಾಗಿ ಈಗ 25 ಲಕ್ಷ ಸಾಲ ಎಂದು ಹೇಳಿ ಹೊಲವನ್ನು ತಮ್ಮ ಹೆಸರಿಗೆ ಬರೆಸಿಕೊಳ್ಳೋದಂತೆ. ಈ ಕ್ಷಣವೇ ನಿಂತ ಜಾಗದಲ್ಲಿ ಹೊಲವನ್ನ ಬಿಟ್ಟು ಹೋಗಬೇಕು ಎಂದು ಹೇಳಿದ್ರು. ಅದಕ್ಕೆ ಗೊಪ್ಪನ ಕಾರಣ ನಿಮ್ಮ ಗಂಡನ ಜೊತೆಯಲ್ಲಿ ಎತ್ತಿನೊಂದು ಸಹಿತವಾಗಿ ಎಳೆದುಕೊಂಡು ಹೋದ್ರಪ್ಪ. ಏನು ಯಾತ ಇದ್ದೀಯಮ್ಮ? ಸಾಲದ ನೆಪ ಮಾಡಿ ಅಲವರೈಸಿಕೊಂಡು ನನ್ನ ಎತ್ತಿನ ಜೊತೆ ಅಣ್ಣನನ್ನು ಕರೆದುಕೊಂಡು ಹೋಗಲಿ ಚಾಂಡಾಲ. ಮಗನೇ ಗೌಡ, ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು
ಮತ್ತು ತುಪ್ಪ ಚೆಲ್ಲಿ ಹೊತ್ತಿಸಿ ಬಿಟ್ಟ ಯಾವನೇ ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಸಾವುಕಾರ ನೆನೆಸಿಕೊಂಡಿರುವ ನಿನ್ನ ಒಂದೊಂದು ಅವಯವಗಳನ್ನು ಪಡೆದು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ನೈವೇದ್ಯ ಮಾಡೋದಿದ್ದರೆ ನನ್ನ ಹೆಸರು ಸಿಡಿದತ್ತ ಸೆಪ್ಪಿನೇ ಅಲ್ಲಿಗೆ ಹೋಗಿ ಬರುತ್ತೇನೆ. ಸರಿ, ಅದು ನನ್ನ ಮಾತಿಗೆ ತಪ್ಪು ಕೇಳ್ಬಾರ್ದು. ನನ್ನಿಂದ ಅಣ್ಣನನ್ನು ಬಿಡಿಸಿ ತರುವುದು ಸಾಧ್ಯವಿಲ್ಲವೆಂದು ತಿಳಿದಿರಿ. ಆ ಸೂರ್ಯ ಚಂದ್ರನ ಮೇಲೆ ಆಡಿ ಇಟ್ಟು ನಿನಗೆ ಮಾತು ಕೊಡುತ್ತೇನೆ. ಆ ಗೌಡನ ಅಣ್ಣನನ್ನು ಎಲ್ಲಿಯೇ ಬಚ್ಚಿಟ್ಟಿದ್ದರೂ ಸರಿ, ಜನರು ಬಂದವರ ಎಲೆ ಸೀಳಿ ಬೀಳಿಸಿ ತರುತ್ತೇನೆ ಅಣ್ಣನನ್ನ. ಅದಕ್ಕಾಗಿ ಈ ಬರಸು ಒಂದೇ ಸವನೆ ಹಾತೊರೆಯುತ್ತೆ. ನನ್ನ ಹೃದಯದಲ್ಲಿ ಪ್ರಜ್ವಲಿಸುವ ಜ್ವಾಲೆ ಕಿಳಿಯ ವೇಷದಲ್ಲಿ ಆ ದುರನ ಗುಂಡ ಕೈದು ಆ ಗೌಡನ ಮನೆ ಬಾಗಿಲಿಗೆ ಕಟ್ಟಿ ಅಣ್ಣನನ್ನು ಬಿಡಿಸಿ ತರೋದಿದ್ದರೆ ನಾನು ಚಾರಣಿಯ ಮಗನೆಂದು ಇಡೀ ಜಗತ್ತಕ್ಕೆ ಹಾಕಿ ನಗಲಿ. ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ನೀನು ಇಂದು ಇದೇ ಹುಲಿಯ ಕೈಯಲ್ಲಿ ಸಿಕ್ಕು ಬಿಟ್ಟಿಯಲ್ಲ. ಹೇಳು, ಒಳ್ಳೆಯ ಮಾತಿನಿಂದ ನನ್ನ 20,000 ಹಣ ಕೊಟ್ಟು ಹೋಗುವ ಇಲ್ಲ ಹೊಲ ಖರೀದಿಗೆ ಬರೆದು ಕೊಟ್ಟಿದ್ದೇನೆ ಎಂದು ನಿಜ ಮಗಳು. ಒಪ್ಪೋದಿಲ್ಲ. ಒಪ್ಪದಿದ್ದರೆ ಕತ್ತಿಗೆ ಒತ್ತೆ ಏಟಿನಂತೆ ಚೋಟಿ ಏಟಿನಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ನೀ ಬೀಸುವ ಚಾಟಿ ಏಟು ಒಂದೇ ಗೌಡ. ಲಾಠಿ ಪ್ರಹಾರ ಮಾಡಿದರು ಈ ಶಿವ ಸತ್ಯಕ್ಕೆ ಸಾಯುತ್ತಾನೆ ವಿನಃ ನಿನ್ನ ಅನ್ಯಾಯದ ಹೊಡೆತಕ್ಕೆಂದು ತಲೆಬಾಗಲಾರೆ. ಸತ್ಯ. ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ ಸತ್ತು ಹೋಗಿದೆ ನಿನ್ನ ಸತ್ಯ. ಧರ್ಮರಾಯನ ಕಾಲದಲ್ಲಿ ಸತ್ತು ಹೋಗಿದೆ ನಿನ್ನ ಧರ್ಮ. ಈಗ ಅನ್ಯಾಯವಾಗಿ ನಿನ್ನಂತ ಸೊಕ್ಕಿನ ಕುಂಡಿಗಳ ಕಾಲ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ನಿನ್ನನ್ನು ಕುಣಿಸಿದಾಗಲೇ ತಿಳಿಯುವುದು ನಿನ್ನಂತವರ ಬಣ್ಣ. ಶಿವ್ಯ, ಕೊನೆಯದಾಗಿ ಹೇಳ್ತಿರುವೆ, ಸೋಮನೆ ಸಹಿ ಹಾಕಿ ಹೊರಟು ಹೋಗು. ಅದೆಂದಿಗೂ ಸಾಧ್ಯವಿಲ್ಲಲೇ ಗೌಡ. ಹಾಗಾದರೆ ಸಹಿಸಿಕ ಮಗನೇ ಈ ಗೌಡನ ಹೊಡೆತವನ್ನು.
ನನ್ನ ಗಂಡದೆ. ಲೇ ಸೂರ್ಯ, ನಿನ್ನಂತ ನೂರಾರು ಬಡ ಭಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾದ ನೆನೆಸಿಕೊಂಡಿರುವ ಈ ರುದ್ರೇ ಗೌಡನಿಗೆ ಅನ್ಯರ ಎಂದಲ ತಿಂದು ಬದುಕುವನೆಂದು ಬಗಳೆದ ಮಗನೇ, ನಿನ್ನನ್ನು ಜೀವಂತವಾಗಿ ಸುಟ್ಟರು ನನ್ನ ಹೊಟ್ಟೆ ಎತ್ತಿದ ಪ್ರಳಯಾಗ್ನಿ ಶಾಂತವಾಗಲಾರದು ತಾಳ ಮಗನೇ. ನಿರಪರಾಧಿಯೊಬ್ಬರನ್ನು ಈ ರೀತಿ ಕಟ್ಟಿ ಹೊಡೆಯುವ ಕೆಲಸ ಸೀರೆ ಹುಟ್ಟ ಹೆಂಗಸ ಕೂಡ ಮಾಡುತ್ತಾಳೆ. ನಿನ್ನಲ್ಲಿ ಗಂಡಸ್ತನವಿದ್ದರೆ ಬಿಚ್ಚಿ ಮಾತನಾಡಲೇ, ಮೇಲೆ ತೋರಿಸುವೆ ನಾವು ಯಾರೆಂಬುದನ್ನು. ಲೇ ಶಿವ, ಸುತ್ತ 20 ದೊಡ್ಡ ದಣಿ ಎನಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಏಡಿ ಗಂಡಸೆಂದು ಬಗಳೆದಿಯ ಮಗನೇ, ನನ್ನ ಮಾತಿಗೆ ಎದುರಾಗಿ ನಿಂತರೆ ನಿನ್ನನ್ನು ಸುಟ್ಟು ಹಾಕಿ ಬಿಟ್ಟೆನ ಮಗನೇ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆಯುವುದೆಂದು ನೀನು ನಿನ್ನ ಪದದಲ್ಲಿ ಬರೆದಿಟ್ಟುಕೋ ಗೌಡ. ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ನಮ್ಮ ನಾಡಿನಲ್ಲಿ ಯಾವ ಗಂಡಸಿಗೂ ಇಲ್ಲವೆಂದು ನಿನ್ನ ಪದರಿನಲ್ಲಿ ಗಂಟಾಕಿ ಕಸಿಯುವ ಈ ಕೆರಳಿದ ಹುಲಿಗೆ ಎದುರು ಹೋಗಿ ನಿಲ್ಲಬೇಡ. ಈ ಹುಲಿಗೆ ಬಲಿ ಹಾಕುತ್ತೇನೆಂದು ಪಣ ತೊಟ್ಟರೆ ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕ ಸಂಗೊಳ್ಳಿರೋಯನ್ನ ಸಿಂಧೂರ ಲಕ್ಷ್ಮಣ ಮಹಾತ್ಮ ಗಾಂಧೀಜಿ ಅಂತಾಗುವುದು ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರರ ಕೆಲಸ. ಏಡಿಯಂತೆ ಮೋಸ ಮಾಡಿಕೊಳ್ಳುವುದು ನಿನ್ನಂತ ಷಂಡರ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡದಿದ್ದರೆ ಇಂದಿಗೂ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಲ್ಲದೆ ಮಹಾತ್ಮ ಗಾಂಧೀಜಿ ಅವರು ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವಾತಂತ್ರ್ಯ ಪಡೆಯದಿದ್ದರೆ ಇಂದಿಗೂ ನೀನು ಅವರ ಗುಲಾಮನಾಗಿರುತ್ತಿದ್ದೆ. ಇಂದು ಸ್ವತಂತ್ರವಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕಳಂಕ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದವನಂತೆ ಮಾತನಾಡಿದರೆ ನೀನೊಬ್ಬ ಆದರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಹೇಳುತ್ತೇನೆ. ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡುವೆ, ನನಗೆ ಮನ ಬಂದಂತೆ ಮಾತನಾಡಿದೆಯ ಮಗನೇ. ತೆಗೆದುಕೊಂಡ ಬಾ ಕಾಯ್ದ ಕಬ್ಬಿಣವನ್ನು. ನಿನ್ನಂತೆ ಹೋರಾಡಿ ಕುಣಿಯುವ ವೀರ ಪುರುಷರಿಗೆ ಜನ್ಮ ನೀಡಿದ ಈ ಜನ್ಮದಾತನಿಗೆ ಆದರಕ್ಕೆ ಹುಟ್ಟಿದವನೆಂದು ಬಗಳೆದಿಯ ಮಗನೇ. ಹಿಂದೆ ನಿನ್ನ ತಾಯಿ ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ಆಹಾರವಿಲ್ಲದೆ ಬಾಣತಿಯಾದ ನಿನ್ನ ತಾಯಿ ನನ್ನಂತ ಶ್ರೀಮಂತನಿಗೆ ಸೆರಗು ಹಾಸಿ ನಿನ್ನನ್ನು ಜೋಕೆ ಮಾಡಿದ್ದು ಮರೆತಿಯ ಕತ್ತೆ. ಗೌಡ, ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಉರಿಯ ಹೊಟ್ಟೆಗೆ ಮತ್ತಷ್ಟು ತುಪ್ಪ ಹಾಕುತ್ತೀಯ ಮಗನೇ. ನನ್ನನ್ನು ಕಟ್ಟಿ ಅಪಮಾನ ಮಾಡುವುದಕ್ಕಿಂತ ನೀನು ಗಂಡಸಾದರೆ ಹೆಚ್ಚು ಮಾತನಾಡಲೇ, ಮೇಲೆ ತೋರಿಸುವೆ ನಾನು ಯಾರೆಂಬುದನ್ನು. ಶಿವ, ನಿನ್ನನ್ನು ಹಿಡಿದು ತಂದಿತು ನಿನ್ನ ಸೂರತನದ ಮಾತು ಕೇಳಬೇಕಲ್ಲ. ನಿನ್ನ ನೈಚ್ಛರಣ ಸುಳಿದು ನನ್ನ ಸೇಡು ತೀರಿಸಿಕೊಳ್ಳಲು ಸೊಮ್ಮನೆ ಹೇಳಿದಂತೆ ಕೇಳಿ ಸೈ ಹಾಕಿ ಪ್ರಾಣ ಉಳಿಸಿಕೋ. ಇಲ್ಲವಾದರೆ ಮೈ ತುಂಬ ಬರೆ ಎಳಿಸಿಕೊಂಡು ಸತ್ತು ಹೋಗುವಿಯ. ಗೌಡ, ಹಾಗೆ ನಿನ್ನನ್ನು ಕೈ ಗರದೆ ಹಾಲುಂಡು ಬೆಳೆದ ಈ ಗಂಡಿದೆ ಈ ಕಬ್ಬಿಣದ ತುಂಡಿಗೆ ನಡಗಲಾರದ ನಿನ್ನಂತ ಸಕ್ಕಿನ ಶ್ರೀಮಂತರ ಸೂಳೆಯ ಮಕ್ಕಳಿಗಾಗಿಯೇ ನನ್ನ ತಾಯಿ ನನಗೆ ಜನ್ಮ ನೀಡಿತು. ಮೋಸ ಮಾಡಿ ಚಿತ್ರಾಂಶ ನೀಡಿ ನೀ ನನ್ನ ಪ್ರಾಣ ತೆಗೆಯಬಹುದು. ಆದರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ಸತ್ಯರಿ ಹುಕ್ಕಿ ನಿಂತ ನನ್ನ ತಮ್ಮ ನಿನ್ನ ರುಂಡ ಕಡಿದು ಹಾಕಿ ಆ ರುಂಡವನ್ನು ನನ್ನ ಹೊಲದಲ್ಲಿರೋ ಬನ್ನಿ ಮಾಂಕಾಳಿಯ ಕಾಳಿಗೆ ಹಾಕಿ ನಿನ್ನ ಮೈ ಚರ್ಮವನ್ನು ಸುಲಿದು ಮೆಟ್ಟು ಮಾಡಿಸುತ್ತಾನೆ. ಎಚ್ಚರ ಎಚ್ಚರ.
ಲೇ ಶಿವ, ಬ್ರಹ್ಮನ ಎದರಿಕೆ ನನಗಿಲ್ಲವೆಂದಾಗ ಯಥಾಚಿತ್ ನಿನ್ನ ತಮ್ಮ ನಾನು ಮೆಟ್ಟಿದ ನೆಟ್ಟಿನ ಸಮಾನ. ಏ ಗೌಡ, ಬಡವರ ರಕ್ತದಿಂದ ಹುಟ್ಟಿ ನಿಂತರ ಈ ನಿನ್ನ ಹೊಟ್ಟೆಗೆ ಅದೇ ಚಪ್ಪಲಿಂದ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟ ಈ ನಿನ್ನ ಮನೆಗೆ ಬೆಂಕಿ ಹೆಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಸುಡಲಿಕ್ಕೆ ಸಿದ್ಧವಾಗಿ ನಿಂತಿದೆ ನನ್ನ ತಮ್ಮನೆಂಬ ಮದವೇರಿದ ಕೋಣ. ಆ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಈ ಹಠಮಾರಿಯ ಖಡ್ಗವನ್ನು. ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಈ ಕಬ್ಬಿಣವನ್ನು. ತಾಳು ಮಗನೇ ಈ ವೇದನೆಯನ್ನು. ಎಲ್ಲಿದ್ದರೆ ಆ ನಿನ್ನ ಅಮ್ಮ, ಎಲ್ಲಿದ್ದಾನೆ ಆ ಮದವೇರಿದ ನಿನ್ನ ತಮ್ಮ. ಸೋಮನೆ ನನ್ನ ಕೈಯಲ್ಲಿ ಚಿತ್ರಹಿಂಸೆಗೊಳಗಾಗಿ ಸಾಯಬೇಡ. ಸೋಮನೆ ಸೈ ಹಾಕಿ ಹೊರಟು ಹೋಗು. ಹಾಗೆ ನಿನ್ನನ್ನು ಕೈ ಬಿಟ್ಟು ಹೋಗಲಿಕ್ಕೆ ನಾವೇನು ಏಳು ರಕ್ತಕ್ಕೆ ಹುಟ್ಟಿಲ್ಲ ಲೇ ಗೌಡ. ಕರ್ನಾಟಕಕ್ಕೆ ವೀರ ಸಿಂಹ ಎಂದೆನಿಸಿಕೊಂಡಿರುವ ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ದೇವೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆದೇ ಬಿಡಲಾರೆವು. ಆದರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ತೊಟ್ಟೆರೆ ಹುಟ್ಟಿನಿಂದ ನನ್ನ ತಮ್ಮ ನಿನ್ನ ರುಂಡ ಕಡಿದ ಹಾಕಿ ಆ ರುಂಡವನ್ನು ನನ್ನ ಹೊಲದಲ್ಲಿರುವ ಬನ್ನಿ ಮಾಂಕಾಳಿ ಕಾಳಿಗೆ ಹಾಕಿ ನಿನ್ನ ಮೈ ಧರ್ಮವನ್ನು ಸುಲಿದು ತಾ ಮೆಟ್ಟುವ ಮೆಟ್ಟು ಮಾಡಿಸುತ್ತವನೇ ಅಚ್ಚರ. ನನಗೆ ಎಚ್ಚರ ಏಳುವ ಮುಚ್ಚು ಸೂಳಿಯ ಮಗನೇ, ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರೆ ತಾನೇ ಅವನು ನನ್ನ ರುಂಡ ಕಡಿಯುವುದು. ಬೇಗ ಹೇಳಿದನೆ, ಬೇಗ ಹೋಗಲೇ. ಆ ಮಗನೇರಿದ ಕೋಣವನ್ನು ಒಂದೆತ್ತಮ್ಮನಿಗೆ ಹರಕೆ ಕೊಟ್ಟಂತೆ ಇವನ ಹೆಂಡತಿಯ ಮುಂದೆ ಅವನ ರುಂಡ ಕಡಿದು ಹಾಕಿ ಗುಲಾಬಿ ಮಗ್ಗಿನಂತೆ ಹಿಗ್ಗಿ ನಿಂತಿರುವ ಇವರ ಹೆಂಡಂದಿರನ್ನು ಹೊತ್ತು ತಂದು ನನ್ನ ಅರಮನೆಗೆ ಹಾಕು. ಅರಮನೆಗೆ ಹೇಗಿದ್ದಾನೆ ಕರಿನಾಗರಿಯಂತೆ ಬಸ್ಕೊಟ್ಟುತ್ತಿರುವ ನನ್ನ ತಾಮನವನ್ನು ತಂದು ಹಾಕಿ ಬಿಡುವ. ಸಿಕ್ಕಂತ ಕುರಿ ಹಾಲು ಕುಡಿದು ಕಚ್ಚದ ಬಳಸಿದ ತಿರುಗುವ ಕೋಣವನ್ನು ತುಂಡರಿಸಿ ಆ ಕೋಣ ಆಯ್ಕೆಗಳನ್ನು ತಂದು ನಿಮ್ಮ ಮನ ಪಡಿಸಬೇಕರ ಕೊಡ್ಲಿ ಕಾರಣ ತೊತ್ತು ಹೊನ್ನದಾಸೆಯಾಗಿ ಬಿದ್ದು ಇವನ ಮನೆ ಬಾಗಿಲು ಕಾಯುವ ನಾಯಿ. ನೀ ಕೇಸಿ ಕೆಲಸ ಮಾಡುವುದಾದ್ರೆ ಮೊದಲು ನನ್ನ ಮುಗಿಸುವಾಗಲೇ ಆ ದುಷ್ಟ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ತಮ್ಮ ಶಿವಣ್ಣ, ಮೊದಲು ನಿನ್ನ ಕತೆ ಮುಗಿಸಿದ್ರ ಕವಿಗಳು ಹೆಂಗ್ ರಚಿಸ್ಬೇಕು ಅಪ್ಪ ನಿನ್ ಕವನ. ಕುಲಕರ್ಣಿ, ಹೊತ್ತ ಬ್ರಾಹ್ಮಣನ ಮನೆತನದಲ್ಲಿ ಹುಟ್ಟಿ ಏಸಿಗೆ ತಿನ್ನ ಕೆಲಸ ಮಾಡ್ತೀಯಲ್ಲೇ ನಾಲಾಯಕ ನನ್ನ ಮಗನೇ. ನೀನು ಈ ಕೆಲಸ ಮಾಡುವುದಾದ್ರೆ ಚಂದುಳ್ಳಿ ಚೆಲುವೆ ನಿನ್ನ ಮಗಳಂತಳ ಅವಳನ್ನ ತಂದೆ ಇವರ ಹತ್ರ ಮಲಗಿಸಬೇಕಿತ್ತದೆ. ಅಂದ್ರ ನೀನೊಬ್ಬ ಗಂಡಸಾಗಿ ಮಾಡುತ್ತಿದ್ದೆ. ಅಪಮಾನ ಅಪಮಾನ ಗೌಡ್ರೆ, ಎಂತ ಮಾತಾಡಿಸ್ಬಿಟ್ರಿ ಈ ಲುಚ್ಚ ನನ್ನ ಮಗನ ಕಡೆಯಿಂದ. ಕುಲಕರ್ಣಿ, ಮಾತಿಗೆ ಮಾತು ಬೆಳೆಸುತ್ತಾ ನಿಂತರೆ ನಮ್ಮ ಕಾರ್ಯ ಕೈಗೊಳ್ಳಲಾರದು. ಮರಿಯ ಸರಿಯಾಗಿ ಹಿಡಿದು ನಿಲ್ಲಿಸಿರೋ ಇವನನ್ನು. ನನ್ನ ಮೇಲೆ ಕೆಟ್ಟ ಕಣ್ಣನ್ನಿಟ್ಟು ಅವನ ಕಣ್ಣುಗಳನ್ನು ಕಿತ್ತು ಹಾಕಿ ಬರುತ್ತೇನೆ. ಅನ್ಯಾಯವಾಗಿ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಒಂದು ಕಣ್ಣು ಕಿತ್ತ ಯಾವವರೇ ನನ್ನ ಹೊಟ್ಟೆಯಲ್ಲಿ ಉರಿತಿರುವ ದಾವಾಗ್ನಿಗೆ ನೀನೇ ಮೊದಲಾದ ಆರೋಪಿ. ಘಾತ ಮಾಡಿದಲೇ ಸತ್ತಿ ಘಾತ ಮಾಡಿದೆ.
ಕಟ್ಟಿ ಹಾಕುವ ಇವನನ್ನು. ಈ ಕೇರಳದ ಕೇಸರಿಯನ್ನು ಕಟ್ಟಿ ಹಾಕಲಿಕ್ಕೆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ, ನಾನಿಗೂ ಸಾಧ್ಯವಿಲ್ಲ. ಗೌಡನ ಅಂಜಲ ತಿಂದು ಕಾಪಿ ನಿಂತ ನಾಯಿಗಳಿಗೆ ಹರಿಯದ ಹುರುಪಿನಲ್ಲಿ ಅನದಾಸವಾಗಿ ನಿಮ್ಮ ತಂಗಿಯರು ಗರತಿಯರಾಗಿ ಬಾಳಬೇಕಾಗಿದ್ದ ನಿಮ್ಮ ತಂಗಿಯರನ್ನು ಇವನಿಗೆ ಸೆರಗ ಹಾಸಿದಿರಲ್ಲ. ಹೇಳಿ ನನ್ನ ಮಕ್ಕಳ, ನೀವೆಂತ ಹೇಳಿ ನನ್ನ ಮಕ್ಕಳು ಹೊಟ್ಟಿದಿರಲಿ ಈ ನಮ್ಮ ತಾಯಿ ನಾಡಿನಲ್ಲಿ. ಈಗ ಏನು ಅರಿಯದ ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಮೈ ತುಂಬ ಬರಿ ಹೇಟ ಹಾಕಿ ಒಂದು ಕಣ್ಣು ಕಿತ್ತದ್ದನ್ನು ನೋಡಿ ನಾನೀಗ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಹೆಳೆಗುಂಡಿಗೆಯನ್ನು ಸಿಳಿ ಹೊರ ಬರುವ ಬಿಸಿ ರಕ್ತವನ್ನು ಘಟನೆ ಕುಡಿದು ನಿಮ್ಮ ರುಂಡವನ್ನು ಚೆಂಡಾಡಿ ಈ ಗೌಡನ ಮನೆ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಕುರಿ ಹಾಲು ಕುಡಿದು ಮತ್ತು ಗುರುಬ ನೆನೆಸಿಕೊಂಡಿರುವ ಈ ಶಕ್ತಿ ಸಿಕ್ಕಂತೆ ಸೊಕ್ಕಿಗೇರಿ ನಿಂತಿದೆ. ಮರದ ಮತ್ತಾನಿಯಾಗಿರುವ ಈ ಗಂಡು ಹುಲಿ ಇನ್ನು ಯಾರ ರಕ್ತ ಕುಡಿಯುತ್ತಿದೆ ಎಂಬುದು ತಿಳಿದಿಲ್ಲ ಈ ಗೌಡನಿಗೆ. ಏನಲೇ ಗೌಡ, ಅನ್ಯಾಯವಾಗಿ ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಮೈ ತುಂಬ ಬರೆ ಹೇಟು ಹಾಕಿ ಈಗ ಬೆಳೆಗಾಲದ ಸ್ಪರ್ಧೆಯ ಸೇಡಿಗಾಗಿ ನನ್ನ ಗೂಡಿಗೆನೆ ಬೆಂಕಿ ಹಿಟ್ಟಿ 1000 ಹಣ ಸಾಲ ಕೊಟ್ಟಂತೆ ಮಾಡಿ ನನ್ನ ಆಸ್ತಿಗೆನೆ ಕೈ ಹಾಕಿ ಪಂಚಾಯಿತಿ ಪ್ರಮುಖರನ್ನೇ ಹೆಳರಿಸಿ ಊರಿನ ಹಣ ಎತ್ತಿ ಹಾಕಿ ಮಹಡಿಯ ಮೇಲೆ ಮಹಡಿ ಕಟ್ಟಿಸಿಕೊಂಡಿರುವಿ. ಈಗ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಮೈ ತುಂಬ ಬರಿ ಹೇಟ ಹಾಕಿ ಕಣ್ಣು ಕಿತ್ತದ್ದನ್ನು ನೋಡಿ ನಾನೀಗ ನಿನ್ನನ್ನು ಹಾಗೆ ಬಿಡುವುದಿಲ್ಲ. ನಿನ್ನ ರಕ್ತವನ್ನು ಕೊಡಿಯದೆ ನಾ ಬಿಡಲಾರೆ. ಇವನ ಪ್ರಾಣ ತೆಗೆದು ರಕ್ತ ಕುಡಿದಾಗಲೇ ಉಳಿಯುವುದು ನನಗೆ ಮುಕ್ತಿ. ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಬೇಕು ಈ ಬೇಟೆಯನ್ನ. ಅಣ್ಣನ ಕಣ್ಣು ಚಿತ್ತ ಇವನ ತೆರೆ ಕಡಿದು ಹಾಕಲು, ಇಲ್ಲ ನನ್ನ ಗೂಡಿಗೆ ಬೆಂಕಿ ಇಟ್ಟ ಇವನ ಕೈಗಳನ್ನು ಕತ್ತರಿಸಿ ಹಾಕಲು, ಇಲ್ಲ ಇವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಲು, ಇಲ್ಲ ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಿರುವ ಇವನ ಕಾಲುಗಳನ್ನು ಕತ್ತರಿಸಿ ಹಾಕಲು, ಇಲ್ಲ ಬಡವರ ರಕ್ತ ಕುಡಿದು ಕೊಪ್ಪಿ ನಿಂತ ಇವನ ದೇಹವನ್ನು ಈ ಭಾಗ ಮಾಡಲು. ಹೇಳಮ್ಮ, ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು ಈ ಬೇಟೆಯನ್ನ? ಶಕ್ತಿ ನಿಲ್ಲು. ಅವನಿಗೆ ಇದೊಮ್ಮೆ ಜೀವದಾನ ಕೊಟ್ಟು ಬಿಡು. ಮನುಷ್ಯನಾದರೆ ತಿಳಿದುಕೊಂಡು ನಡೆಯಲಿ ಈ ಸಮಾಜದಲ್ಲಿ. ಕೊಲೆ ಮಾಡಿದರೆ ನಿನಗೆ ನನ್ನಾಣೆ. ಎಂತ ಘಾತ ಮಾಡಿಬಿಟ್ಟಿ ಅಣ್ಣ, ಎಂತ ಘಾತ ಮಾಡಿಬಿಟ್ಟಿ. ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನಾನು ಸಾರ್ಥಕವಾಗಲಿಲ್ಲವಣ್ಣ. ಅಣ್ಣ, ನಿನ್ನ ಕಣ್ಣು ಕೆತ್ತಿಸಿದ ನಾನಿದ್ದರೂ ಏನೋ ಸಾರ್ಥಕ. ನನ್ನ ತಮ್ಮ ಗಂಡನೆಯ ಪುಂಡನೆಂದು ಹೇಳಿದ ನೀನು ಇಂದು ನಿನ್ನ ಮಾತಿಗೆ ಚಂಡನಾಗಿ ಬಿಟ್ಟೆ. ನಿಮ್ಮ ಅಣ್ಣನವರು ಹೇಳುವ ಮಾತನಿಗೆ ಮೊದಲು ಮನೆಗೆ ಹೋಗೋಣ. ಅಣ್ಣನ ಕಣ್ಣು ಕಳೆದುಕೊಂಡು ಚಂಡನಾಗಿ ನಾನೆಂತು ಬರಲಮ್ಮ ಮನೆಗೆ? ಇಲ್ಲ ಇಲ್ಲ, ಈ ಗೌಡನ ರುಂಡ ತೆಗೆಯದೆ ಮನೆಗೆ ಬರಲಾರೆ. ಹಿರಿಯರ ಮಾತನ್ನ ಎಂದು ಕೂಡ ಬೀರಬಾರದು. ನನಗೆ ಕುಟುಂಬ ಅದಕ್ಕೆ ಮೊದಲು ನಿಮ್ಮ ಅಣ್ಣನವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಕೊಲೆ, ನನ್ನ ಕೊಲೆ
ನನ್ನ ಬಲಗೈಯಾಗಿರುವ ಕರಿಯ ಮರಿಯರ ಕಡೆ. ಶಕ್ತಿ, ಇಂದು ನನ್ನ ಎದೆಯ ಮೇಲೆ ಕಾಲಿಟ್ಟು ಮೆರೆದು ಓದಿಯಲ್ಲ ಮಗನೇ. ನೀನೀಗ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು. ನಿನ್ನನ್ನು ಹೊರಗೆಳೆದು ಒತ್ತುಳ ಕಾಪಿಗೆ ಹಾಕಿಸಿ, ನಿನ್ನ ಮೈ ತುಂಬ ಬಾಸುಂಡೆ ಹಾಕಿಸಿ, ನಿನ್ನ ಯಮನಿಯನ್ನು ಜೈಲಿನಲ್ಲಿ ನಿನ್ನೆದುರಿಗೆ ಸೀಲಗಿಡಿಸಿ ನನ್ನ ಮನಃಶಾಂತಿ ಪಡಿಸಿಕೊಳ್ಳುತ್ತಿದ್ದರೆ